6 ವಾರಗಳ ಮಧ್ಯಂತರ ಜಾಮೀನು ಪಡೆದುಕೊಂಡಿದ್ದಂಥ ದರ್ಶನ್ಗೆ ಇವತ್ತು ಬಿಗ್ ಡೇ ಜೊತೆಗೆ ಡಿಸೈಡಿಂಗ್ ಡೇ ಕೂಡ. ಯಾಕೆಂದರೆ ಒಂದು ವೇಳೆ ಇವತ್ತು ರೆಗ್ಯುಲರ್ ಬೇಲ್ ಸಿಗದೇ ಇದ್ದರೆ ಮಧ್ಯಂತರ ಜಾಮೀನು ಪಡೆದಿದ್ದಂಥ ವಿಚಾರವಾಗಿ ನಾಳೆ ಅಂತ್ಯ ಆಗುತ್ತೆ. ಹಾಗಾಗಿ ವಾಪಸ್ ಬಳ್ಳಾರಿಗೆ ಹೋಗ್ತಾರಾ ದರ್ಶನ್? ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿ ನಿಮ್ಮ ಮುಂದೆ. ಇಂದು ನಟ ದರ್ಶನ್ ಪಾಲಿಗೆ ನಿರ್ಣಾಯಕ ದಿನ. ಜೈಲ, ರೆಗ್ಯುಲರ್ ಬೇಲ, ಬಿಜಿಎಸ್ ಆಸ್ಪತ್ರೆನ. ಕೊಲೆ ಆರೋಪಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇಂದು ಹೈಕೋರ್ಟ್ನಲ್ಲಿ ನಡೆಯಲಿದೆ. ಅನಾರೋಗ್ಯದ ಕಾರಣ ನೀಡಿ ಆಸ್ಪತ್ರೆ ಸೇರಿರುವ ದರ್ಶನ್ಗೆ ಮಧ್ಯಂತರ ಜಾಮೀನು ನಾಳೆ ಮುಗಿಯಲಿದ್ದು, ಇಂದು ಕೊಲೆ ಆರೋಪಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಚಾಲೆಂಜ್ ಡೇ ಆಗಿದೆ. ಸದ್ಯ ಕೊಲೆ ಆರೋಪಿ ದರ್ಶನ್ಗೆ 3 ಟೆನ್ಷನ್ ಇದೆ. ಒಂದ್ ಕಡೆ ರೆಗ್ಯುಲರ್ ಬೇಲ್ ಟೆನ್ಷನ್, ಇನ್ನೊಂದು ಮಧ್ಯಂತರ ಬೇಲ್ಗೆ ನಾಳೆ ಅಂತ್ಯವಾಗ್ತಾ ಇದೆ. ಮತ್ತೊಂದ್ ಕಡೆ ಆಪರೇಷನ್ ಟೆನ್ಷನ್. ಈ ವಾರದಲ್ಲೇ ನಟ ದರ್ಶನ್ಗೆ ಆಪರೇಷನ್ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಇಂದು ಪ್ರಸನ್ನ ಕುಮಾರ್ ತಮ್ಮ ವಾದ ಮುಂದುವರಿಸಲಿದ್ದು, ಈ ಮಧ್ಯಂತರ ಜಾಮೀನು ಅರ್ಜಿ ವಿಚಾರಣೆ ಆಗುತ್ತಾ ಎಂಬುದು ಕುತೂಹಲವಾಗಿದೆ. ಹೈಕೋರ್ಟ್ನಲ್ಲಿ ಸದ್ಯ ಆರೋಪಿ ದರ್ಶನ್ ಅಷ್ಟೇ ಅಲ್ಲದೆ ಇನ್ನು 6 ಜನ ಆರೋಪಿಗಳ ವಾದ ಮುಗಿದಿದ್ದು, ಈಗ ಎಸ್ಪಿಪಿ ಪ್ರಸನ್ನ ಕುಮಾರ್ ದರ್ಶನ್ ಜಾಮೀನು ಅರ್ಜಿ ವಿಚಾರವಾದವನ್ನ ಮಾಡ್ತಿದ್ದಾರೆ. ಇನ್ನುಳಿದ 6 ಜನ ಆರೋಪಿಗಳ ಬಗ್ಗೆ ವಾದ ಮಾಡಬೇಕಾಗಿದ್ದು, ತ್ವರಿತಗತಿಯಲ್ಲಿ ದರ್ಶನ್ಗೆ ಮಧ್ಯಂತರ ಜಾಮೀನು ಬೇಕಾಗಿದೆ. ಆದರೆ ಎಸ್ಪಿಪಿ ವಾದವೇ ಸಾರಥಿ ಪಾಲಿಗೆ ಸಂಚಕಾರ ಆಗುತ್ತಾ ಎಂಬ ಅನುಮಾನವಿದೆ. ಹೀಗಾಗಿ ದರ್ಶನ್ ಪಾಲಿಗೆ ಇಂದು ನಿರ್ಣಾಯಕ ದಿನವಾಗಿದೆ. ಒಂದೊಮ್ಮೆ ಜಾಮೀನು ಸಿಗದೆ ಮಧ್ಯಂತರ ಜಾಮೀನು ವಿಸ್ತರಣೆ ಆಗದಿದ್ರೆ ಬಳ್ಳಾರಿ ಜೈಲು ಸೇರಲೇಬೇಕಾದ ಅನಿವಾರ್ಯತೆ ಇದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. 6 ವಾರಗಳ ಮಧ್ಯಂತರ ಜಾಮೀನು ಪಡೆದುಕೊಂಡಿದ್ದಂಥ ದರ್ಶನ್ಗೆ ಇವತ್ತು ಬಿಗ್ ಡೇ ಜೊತೆಗೆ ಡಿಸೈಡಿಂಗ್ ಡೇ ಕೂಡ. ಯಾಕೆಂದರೆ ಒಂದು ವೇಳೆ ಇವತ್ತು ರೆಗ್ಯುಲರ್ ಬೇಲ್ ಸಿಗದೇ ಇದ್ದರೆ ಮಧ್ಯಂತರ ಜಾಮೀನು ಪಡೆದಿದ್ದಂಥ ವಿಚಾರವಾಗಿ ನಾಳೆ ಅಂತ್ಯ ಆಗುತ್ತೆ. ಹಾಗಾಗಿ ವಾಪಸ್ ಬಳ್ಳಾರಿಗೆ ಹೋಗ್ತಾರಾ ದರ್ಶನ್? ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿ ನಿಮ್ಮ ಮುಂದೆ. ಇಂದು ನಟ ದರ್ಶನ್ ಪಾಲಿಗೆ ನಿರ್ಣಾಯಕ ದಿನ. ಜೈಲ, ರೆಗ್ಯುಲರ್ ಬೇಲ, ಬಿಜಿಎಸ್ ಆಸ್ಪತ್ರೆನ. ಕೊಲೆ ಆರೋಪಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇಂದು ಹೈಕೋರ್ಟ್ನಲ್ಲಿ ನಡೆಯಲಿದೆ. ಅನಾರೋಗ್ಯದ ಕಾರಣ ನೀಡಿ ಆಸ್ಪತ್ರೆ ಸೇರಿರುವ ದರ್ಶನ್ಗೆ ಮಧ್ಯಂತರ ಜಾಮೀನು ನಾಳೆ ಮುಗಿಯಲಿದ್ದು, ಇಂದು ಕೊಲೆ ಆರೋಪಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಚಾಲೆಂಜ್ ಡೇ ಆಗಿದೆ. ಸದ್ಯ ಕೊಲೆ ಆರೋಪಿ ದರ್ಶನ್ಗೆ 3 ಟೆನ್ಷನ್ ಇದೆ. ಒಂದ್ ಕಡೆ ರೆಗ್ಯುಲರ್ ಬೇಲ್ ಟೆನ್ಷನ್, ಇನ್ನೊಂದು ಮಧ್ಯಂತರ ಬೇಲ್ಗೆ ನಾಳೆ ಅಂತ್ಯವಾಗ್ತಾ ಇದೆ. ಮತ್ತೊಂದ್ ಕಡೆ ಆಪರೇಷನ್ ಟೆನ್ಷನ್. ಈ ವಾರದಲ್ಲೇ ನಟ ದರ್ಶನ್ಗೆ ಆಪರೇಷನ್ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಇಂದು ಪ್ರಸನ್ನ ಕುಮಾರ್ ತಮ್ಮ ವಾದ ಮುಂದುವರಿಸಲಿದ್ದು, ಈ ಮಧ್ಯಂತರ ಜಾಮೀನು ಅರ್ಜಿ ವಿಚಾರಣೆ ಆಗುತ್ತಾ ಎಂಬುದು ಕುತೂಹಲವಾಗಿದೆ. ಹೈಕೋರ್ಟ್ನಲ್ಲಿ ಸದ್ಯ ಆರೋಪಿ ದರ್ಶನ್ ಅಷ್ಟೇ ಅಲ್ಲದೆ ಇನ್ನು 6 ಜನ ಆರೋಪಿಗಳ ವಾದ ಮುಗಿದಿದ್ದು, ಈಗ ಎಸ್ಪಿಪಿ ಪ್ರಸನ್ನ ಕುಮಾರ್ ದರ್ಶನ್ ಜಾಮೀನು ಅರ್ಜಿ ವಿಚಾರವಾದವನ್ನ ಮಾಡ್ತಿದ್ದಾರೆ. ಇನ್ನುಳಿದ 6 ಜನ ಆರೋಪಿಗಳ ಬಗ್ಗೆ ವಾದ ಮಾಡಬೇಕಾಗಿದ್ದು, ತ್ವರಿತಗತಿಯಲ್ಲಿ ದರ್ಶನ್ಗೆ ಮಧ್ಯಂತರ ಜಾಮೀನು ಬೇಕಾಗಿದೆ. ಆದರೆ ಎಸ್ಪಿಪಿ ವಾದವೇ ಸಾರಥಿ ಪಾಲಿಗೆ ಸಂಚಕಾರ ಆಗುತ್ತಾ ಎಂಬ ಅನುಮಾನವಿದೆ. ಹೀಗಾಗಿ ದರ್ಶನ್ ಪಾಲಿಗೆ ಇಂದು ನಿರ್ಣಾಯಕ ದಿನವಾಗಿದೆ. ಒಂದೊಮ್ಮೆ ಜಾಮೀನು ಸಿಗದೆ ಮಧ್ಯಂತರ ಜಾಮೀನು ವಿಸ್ತರಣೆ ಆಗದಿದ್ರೆ ಬಳ್ಳಾರಿ ಜೈಲು ಸೇರಲೇಬೇಕಾದ ಅನಿವಾರ್ಯತೆ ಇದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. 6 ವಾರಗಳ ಮಧ್ಯಂತರ ಜಾಮೀನು ಪಡೆದುಕೊಂಡಿದ್ದಂಥ ದರ್ಶನ್ಗೆ ಇವತ್ತು ಬಿಗ್ ಡೇ ಜೊತೆಗೆ ಡಿಸೈಡಿಂಗ್ ಡೇ ಕೂಡ. ಯಾಕೆಂದರೆ ಒಂದು ವೇಳೆ ಇವತ್ತು ರೆಗ್ಯುಲರ್ ಬೇಲ್ ಸಿಗದೇ ಇದ್ದರೆ ಮಧ್ಯಂತರ ಜಾಮೀನು ಪಡೆದಿದ್ದಂಥ ವಿಚಾರವಾಗಿ ನಾಳೆ ಅಂತ್ಯ ಆಗುತ್ತೆ. ಹಾಗಾಗಿ ವಾಪಸ್ ಬಳ್ಳಾರಿಗೆ ಹೋಗ್ತಾರಾ ದರ್ಶನ್? ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿ ನಿಮ್ಮ ಮುಂದೆ. ಇಂದು ನಟ ದರ್ಶನ್ ಪಾಲಿಗೆ ನಿರ್ಣಾಯಕ ದಿನ. ಜೈಲ, ರೆಗ್ಯುಲರ್ ಬೇಲ, ಬಿಜಿಎಸ್ ಆಸ್ಪತ್ರೆನ. ಕೊಲೆ
ಆರೋಪಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇಂದು ಹೈಕೋರ್ಟ್ನಲ್ಲಿ ನಡೆಯಲಿದೆ. ಅನಾರೋಗ್ಯದ ಕಾರಣ ನೀಡಿ ಆಸ್ಪತ್ರೆ ಸೇರಿರುವ ದರ್ಶನ್ಗೆ ಮಧ್ಯಂತರ ಜಾಮೀನು ನಾಳೆ ಮುಗಿಯಲಿದ್ದು, ಇಂದು ಕೊಲೆ ಆರೋಪಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಚಾಲೆಂಜ್ ಡೇ ಆಗಿದೆ. ಸದ್ಯ ಕೊಲೆ ಆರೋಪಿ ದರ್ಶನ್ಗೆ 3 ಟೆನ್ಷನ್ ಇದೆ. ಒಂದ್ ಕಡೆ ರೆಗ್ಯುಲರ್ ಬೇಲ್ ಟೆನ್ಷನ್, ಇನ್ನೊಂದು ಮಧ್ಯಂತರ ಬೇಲ್ಗೆ ನಾಳೆ ಅಂತ್ಯವಾಗ್ತಾ ಇದೆ. ಮತ್ತೊಂದ್ ಕಡೆ ಆಪರೇಷನ್ ಟೆನ್ಷನ್. ಈ ವಾರದಲ್ಲೇ ನಟ ದರ್ಶನ್ಗೆ ಆಪರೇಷನ್ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಇಂದು ಪ್ರಸನ್ನ ಕುಮಾರ್ ತಮ್ಮ ವಾದ ಮುಂದುವರಿಸಲಿದ್ದು, ಈ ಮಧ್ಯಂತರ ಜಾಮೀನು ಅರ್ಜಿ ವಿಚಾರಣೆ ಆಗುತ್ತಾ ಎಂಬುದು ಕುತೂಹಲವಾಗಿದೆ. ಹೈಕೋರ್ಟ್ನಲ್ಲಿ ಸದ್ಯ ಆರೋಪಿ ದರ್ಶನ್ ಅಷ್ಟೇ ಅಲ್ಲದೆ ಇನ್ನು 6 ಜನ ಆರೋಪಿಗಳ ವಾದ ಮುಗಿದಿದ್ದು, ಈಗ ಎಸ್ಪಿಪಿ ಪ್ರಸನ್ನ ಕುಮಾರ್ ದರ್ಶನ್ ಜಾಮೀನು ಅರ್ಜಿ ವಿಚಾರವಾದವನ್ನ ಮಾಡ್ತಿದ್ದಾರೆ. ಇನ್ನುಳಿದ 6 ಜನ ಆರೋಪಿಗಳ ಬಗ್ಗೆ ವಾದ ಮಾಡಬೇಕಾಗಿದ್ದು, ತ್ವರಿತಗತಿಯಲ್ಲಿ ದರ್ಶನ್ಗೆ ಮಧ್ಯಂತರ ಜಾಮೀನು ಬೇಕಾಗಿದೆ. ಆದರೆ ಎಸ್ಪಿಪಿ ವಾದವೇ ಸಾರಥಿ ಪಾಲಿಗೆ ಸಂಚಕಾರ ಆಗುತ್ತಾ ಎಂಬ ಅನುಮಾನವಿದೆ. ಹೀಗಾಗಿ ದರ್ಶನ್ ಪಾಲಿಗೆ ಇಂದು ನಿರ್ಣಾಯಕ ದಿನವಾಗಿದೆ. ಒಂದೊಮ್ಮೆ ಜಾಮೀನು ಸಿಗದೆ ಮಧ್ಯಂತರ ಜಾಮೀನು ವಿಸ್ತರಣೆ ಆಗದಿದ್ರೆ ಬಳ್ಳಾರಿ ಜೈಲು ಸೇರಲೇಬೇಕಾದ ಅನಿವಾರ್ಯತೆ ಇದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. 6 ವಾರಗಳ ಮಧ್ಯಂತರ ಜಾಮೀನು ಪಡೆದುಕೊಂಡಿದ್ದಂಥ ದರ್ಶನ್ಗೆ ಇವತ್ತು ಬಿಗ್ ಡೇ, ಜೊತೆಗೆ ಡಿಸೈಡಿಂಗ್ ಡೇ ಕೂಡ. ಯಾಕೆಂದರೆ ಒಂದು ವೇಳೆ ಇವತ್ತು ರೆಗ್ಯುಲರ್ ಬೇಲ್ ಸಿಗದೇ ಇದ್ದರೆ ಮಧ್ಯಂತರ ಜಾಮೀನು ಪಡೆದಿದ್ದಂಥ ವಿಚಾರವಾಗಿ ನಾಳೆ ಅಂತ್ಯ ಆಗುತ್ತೆ. ಹಾಗಾಗಿ ವಾಪಸ್ ಬಳ್ಳಾರಿಗೆ ಹೋಗ್ತಾರಾ ದರ್ಶನ್? ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿ ನಿಮ್ಮ ಮುಂದೆ. ಇಂದು ನಟ ದರ್ಶನ್ ಪಾಲಿಗೆ ನಿರ್ಣಾಯಕ ದಿನ. ಜೈಲ, ರೆಗ್ಯುಲರ್ ಬೇಲ, ಬಿಜಿಎಸ್ ಆಸ್ಪತ್ರೆನ. ಕೊಲೆ ಆರೋಪಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇಂದು ಹೈಕೋರ್ಟ್ನಲ್ಲಿ ನಡೆಯಲಿದೆ. ಅನಾರೋಗ್ಯದ ಕಾರಣ ನೀಡಿ ಆಸ್ಪತ್ರೆ ಸೇರಿರುವ ದರ್ಶನ್ಗೆ ಮಧ್ಯಂತರ ಜಾಮೀನು ನಾಳೆ ಮುಗಿಯಲಿದ್ದು, ಇಂದು ಕೊಲೆ ಆರೋಪಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಚಾಲೆಂಜ್ ಡೇ ಆಗಿದೆ. ಸದ್ಯ ಕೊಲೆ ಆರೋಪಿ ದರ್ಶನ್ಗೆ 3 ಟೆನ್ಷನ್ ಇದೆ. ಒಂದ್ ಕಡೆ ರೆಗ್ಯುಲರ್ ಬೇಲ್ ಟೆನ್ಷನ್, ಇನ್ನೊಂದು ಮಧ್ಯಂತರ ಬೇಲ್ಗೆ ನಾಳೆ ಅಂತ್ಯವಾಗ್ತಾ ಇದೆ. ಮತ್ತೊಂದ್ ಕಡೆ ಆಪರೇಷನ್ ಟೆನ್ಷನ್. ಈ ವಾರದಲ್ಲೇ ನಟ ದರ್ಶನ್ಗೆ ಆಪರೇಷನ್ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಇಂದು ಪ್ರಸನ್ನ ಕುಮಾರ್ ತಮ್ಮ ವಾದ ಮುಂದುವರಿಸಲಿದ್ದು, ಈ ಮಧ್ಯಂತರ ಜಾಮೀನು ಅರ್ಜಿ ವಿಚಾರಣೆ ಆಗುತ್ತಾ ಎಂಬುದು ಕುತೂಹಲವಾಗಿದೆ. ಹೈಕೋರ್ಟ್ನಲ್ಲಿ ಸದ್ಯ ಆರೋಪಿ ದರ್ಶನ್ ಅಷ್ಟೇ ಅಲ್ಲದೆ ಇನ್ನು 6 ಜನ ಆರೋಪಿಗಳ ವಾದ ಮುಗಿದಿದ್ದು, ಈಗ ಎಸ್ಪಿಪಿ ಪ್ರಸನ್ನ ಕುಮಾರ್ ದರ್ಶನ್ ಜಾಮೀನು ಅರ್ಜಿ ವಿಚಾರವಾದವನ್ನ ಮಾಡ್ತಿದ್ದಾರೆ. ಇನ್ನುಳಿದ 6 ಜನ ಆರೋಪಿಗಳ ಬಗ್ಗೆ ವಾದ ಮಾಡಬೇಕಾಗಿದ್ದು, ತ್ವರಿತಗತಿಯಲ್ಲಿ ದರ್ಶನ್ಗೆ ಮಧ್ಯಂತರ ಜಾಮೀನು ಬೇಕಾಗಿದೆ. ಆದರೆ ಎಸ್ಪಿಪಿ ವಾದವೇ ಸಾರಥಿ ಪಾಲಿಗೆ ಸಂಚಕಾರ ಆಗುತ್ತಾ ಎಂಬ ಅನುಮಾನವಿದೆ. ಹೀಗಾಗಿ ದರ್ಶನ್ ಪಾಲಿಗೆ ಇಂದು ನಿರ್ಣಾಯಕ ದಿನವಾಗಿದೆ. ಒಂದೊಮ್ಮೆ ಜಾಮೀನು ಸಿಗದೆ ಮಧ್ಯಂತರ ಜಾಮೀನು ವಿಸ್ತರಣೆ ಆಗದಿದ್ರೆ ಬಳ್ಳಾರಿ ಜೈಲು ಸೇರಲೇಬೇಕಾದ ಅನಿವಾರ್ಯತೆ ಇದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.